ತಮಿಳುನಾಡಿನಲ್ಲಿ ಹೊಸ ಚರಿತ್ರೆ ಬರೆದ ದಳಪತಿ ಟಿವಿಕೆ ವಿಜಯ್ ವಿಶ್ವಾಸಮತದ ಅಗ್ನಿ ಪರೀಕ್ಷೆಯನ್ನ ಡಿಸ್ಟಿಂಕ್ಷನ್ ನಲ್ಲಿ ಪಾಸ್ ಆಗಿದ್ದಾರೆ. ತಮಿಳುನಾಡು ವಿಧಾನಸಭೆಯ ಒಟ್ಟು ಶಾಸಕರ ಬಲ 234. 2 ಕ್ಷೇತ್ರಗಳಲ್ಲಿ ಗೆದ್ದಿರುವ ವಿಜಯ್ 1 ಕ್ಷೇತ್ರಕ್ಕೆ ರಾಜೀನಾಮೆ ನೀಡಿದ್ದಾರೆ. ಇನ್ನು ಹೈಕೋರ್ಟ್ ಟಿವಿಕೆಯ ಓರ್ವ ಶಾಸಕನಿಗೆ ಮತ ಚಲಾಯಿಸಲು ಅವಕಾಶ ನೀಡಿರಲಿಲ್ಲ. ಟಿವಿಕೆ ಶಾಸಕ ಸ್ಪೀಕರ್ ಆಗಿದ್ದು ಅವರಿಗೂ ಮತದಾನಕ್ಕೆ ಅವಕಾಶವಿಲ್ಲ. ಹೀಗಾಗಿ 108 ಇದ್ದ ಟಿವಿಕೆ ಬಲ 105ಕ್ಕೆ ಇಳಿದಿತ್ತು. ಅಂತಿಮವಾಗಿ ಸರ್ಕಾರದ ಪರ ಟಿವಿಕೆ ಪಕ್ಷದ 105 ಶಾಸಕರು, ಅಣ್ಣಾಡಿಎಂಕೆ ಬಂಡಾಯ ಬಣದ 25 ಶಾಸಕರು, ಕಾಂಗ್ರೆಸ್ನ 5 ಶಾಸಕರು, ಎಡಪಕ್ಷಗಳ 4 ಶಾಸಕರು, ವಿಸಿಕೆಯ 2, ಮುಸ್ಲಿಂ ಲೀಗ್ನ 2 ಮತ್ತು ಎಎಂಎಂಕೆ ಪಕ್ಷದ ಓರ್ವ ಶಾಸಕ ವಿಜಯ್ ಸರ್ಕಾರದ ಪರ ಮತ ಹಾಕಿದರು. ಇದರೊಂದಿಗೆ ಸರ್ಕಾರದ ಪರ 144 ಮತಗಳು ಚಲಾವಣೆಯಾದವು. ವಿಧಾನಸಭೆಯಲ್ಲಿ ನಿರೀಕ್ಷೆಗೂ ಮೀರಿದ ಬೆಂಬಲ ಗಳಿಸಿದ ಬಳಿಕ ಸಿಎಂ ವಿಜಯ್ ಪ್ರತಿಕ್ರಿಯಿಸಿದ್ದಾರೆ. ನಮ್ಮ ಮೈತ್ರಿಕೂಟ ಸರ್ಕಾರ ಸದಾ ಜನಪರವಾಗಿರುತ್ತೆ. ನಮಗೆ ಯಾರ ಮೇಲೂ ದ್ವೇಷವಿಲ್ಲ. ದ್ವೇಷ ರಾಜಕಾರಣ ಮಾಡಲ್ಲ, ಭೇದ ಭಾವ ಮಾಡಲ್ಲ, ಜಾತಿ ಧರ್ಮ ಅಂತ ನೋಡಲ್ಲ. ಜನರ ಅಭಿವೃದ್ಧಿಗೆ ಶ್ರಮಿಸ್ತೀವಿ. ಪೆರಿಯಾರ್, ಕಾಮರಾಜ್, ಅಂಬೇಡ್ಕರ್ ತತ್ವದಡಿ ಕೆಲಸ ಮಾಡ್ತೀವಿ ಅಂತ ವಿಜಯ್ ಸಮಾಜ ಪರ ಭರವಸೆ ನೀಡಿದ್ರು. எம்மதமும் நம்மதமே, எல்லா மக்களும் நம் மக்களே, இதில் வாக்களித்தவர்கள் வாக்களிக்காதவர்கள் என்ற பாகுபாடே இருக்காது. இது எல்லோருக்குமான அரசு, இது சாமானியர்களுக்கான அரசு, இது சாதி மத எல்லைகளை கடந்த அரசு. ತಮಿಳುನಾಡು ವಿಧಾನಸಭೆಯಲ್ಲಿ ಸಿಎಂ ವಿಜಯ್ ವಿಶ್ವಾಸಮತ ಯಾಚನೆ ಪ್ರಕ್ರಿಯೆಗೂ ಮುನ್ನ ಮಾತನಾಡಿದ ವಿಪಕ್ಷ ನಾಯಕ ಉದಯನಿಧಿ ಸ್ಟಾಲಿನ್ ವಾಗ್ದಾಳಿ ನಡೆಸಿದ್ದಾರೆ. ಟಿವಿಕೆ ಪಕ್ಷಕ್ಕೆ ಪೂರ್ಣ ಜನಾದೇಶವೇ ಸಿಕ್ಕಿಲ್ಲ. ಟಿವಿಕೆ ಪಕ್ಷ 65% ಮತದಾರರು ವಿಜಯ್ ಪಕ್ಷವನ್ನ ತಿರಸ್ಕರಿಸಿದ್ದಾರೆ. ಟಿವಿಕೆಯನ್ನ ಬೆಂಬಲಿಸಿದ ಪಕ್ಷಗಳು ಭ್ರಷ್ಟಾಚಾರ ಆರೋಪ ಎದುರಿಸಿವೆ. ಟಿವಿಕೆ ಕುದುರೆ ವ್ಯಾಪಾರ ನಡೆಸಿದೆ ಅಂತ ಉದಯನಿಧಿ ಆರೋಪಿಸಿದರು. ಆದರೆ ಇದಕ್ಕೆ ತಿರುಗೇಟು ನೀಡಿದ ಸಿಎಂ ವಿಜಯ್, ನಮ್ಮದು ಕುದುರೆಯಂತೆ ಓಡೋ ಸರ್ಕಾರ, ಕುದುರೆ ವ್ಯಾಪಾರದ ಸರ್ಕಾರ ಅಲ್ಲ ಅಂದ್ರು. இந்த சேஞ்சுக்கு பின்னாடி மிகப்பெரிய எக்ஸ்சேஞ்ச் இருக்கோ அப்படின்னு மக்கள் சந்தேகப்படுறாங்க. குதிரை பேரத்தில் எமது அரசு ஈடுபடுகிறது என்ற கருத்தை தெரிவித்த மாண்புமிகு உறுப்பினர் அவர்களுக்கு நான் ஒன்றை மட்டும் சொல்லிக் கொள்கிறேன். இந்த அரசு குதிரை வேகத்தில் செயல்படுகிற அரசே தவிர குதிரை பேரத்தில் ஈடுபடுகிற அரசு இல்லை என்பதை ஆணித்தரமாக தெரிவித்துக் கொள்கிறேன். ಇಷ್ಟಾಗ್ತಿದ್ದ ಹಾಗೆ ತಮಿಳುನಾಡು ವಿಧಾನಸಭೆಯಲ್ಲಿ ಎಐಎಡಿಎಂಕೆ 2 ಬಣಗಳ ಹೈಡ್ರಾಮಾ ನಡೆಯಿತು. ನಂತರ ವಿಶ್ವಾಸ ಮತಕ್ಕೂ ಮೊದಲೇ ವಿಪಕ್ಷ ಡಿಎಂಕೆ ನಾಯಕರು ಸಭಾತ್ಯಾಗ ಮಾಡಿದ್ರು. ವಿಶ್ವಾಸಮತ ಪ್ರಕ್ರಿಯೆಯಲ್ಲಿ ಮತ ಚಲಾಯಿಸದಂತೆ ಹೈಕೋರ್ಟ್ ತಡೆ ನೀಡಿದ್ದ ಟಿವಿಕೆ ಶಾಸಕನಿಗೆ ಸುಪ್ರೀಂ ಕೋರ್ಟ್ ರಿಲೀಫ್ ನೀಡಿದೆ. ಕೇವಲ 1 ಮತದ ಅಂತರದಲ್ಲಿ ಟಿವಿಕೆ ಶಾಸಕ ಶ್ರೀನಿವಾಸ್ ಸೇತುಪತಿ ತಿರುಪತ್ತೂರು ಕ್ಷೇತ್ರದಿಂದ ಗೆದ್ದಿದ್ದಾರೆ. ಶ್ರೀನಿವಾಸ್ ಸೇತುಪತಿಯ ಈ 1 ಮತ ಅಂತರದ ಗೆಲುವು ಪ್ರಶ್ನಿಸಿ ಎದುರಾಳಿ ಡಿಎಂಕೆ ಅಭ್ಯರ್ಥಿ ಪೆರಿಯಕುರುಪ್ಪನ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು. ಹೀಗಾಗಿ ವಿಶ್ವಾಸಮತ ಯಾಚನೆಯಲ್ಲಿ ಭಾಗಿಯಾಗದಂತೆ ಶ್ರೀನಿವಾಸ್ ಸೇತುಪತಿಗೆ ಮದ್ರಾಸ್ ಹೈಕೋರ್ಟ್ ಆದೇಶಿಸಿತು. ಇದೀಗ ಮದ್ರಾಸ್ ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ. ವಿಜಯ್ ಸಿಎಂ ಆಗ್ತಾರೆ ಅಂತ ಭವಿಷ್ಯ ನುಡಿದಿದ್ದ ಜ್ಯೋತಿಷಿ ಹಾಗೂ ಸಿಎಂ ವಿಜಯ್ ಆಪ್ತ ಜ್ಯೋತಿಷಿ ರಾಧನ್ ಪಂಡಿತ್ ಅವರ ನೇಮಕ ಆದೇಶವನ್ನ ವಿಜಯ್ ವಾಪಸ್ ಪಡೆದಿದ್ದಾರೆ. ರಾಧನ್ ಪಂಡಿತ್ರನ್ನ ವಿಶೇಷಾಧಿಕಾರಿಯಾಗಿ ನೇಮಿಸಿದ್ದಕ್ಕೆ ಮಿತ್ರ ಪಕ್ಷಗಳಾದ ವಿಸಿಕೆ, ಡಿಎಂಡಿಕೆ ವಿರೋಧ ವ್ಯಕ್ತಪಡಿಸಿವೆ. ಜ್ಯೋತಿಷ್ಯವನ್ನ ನಂಬದೆ ವೈಜ್ಞಾನಿಕವಾಗಿ ನಾವು ಕೆಲಸ ಮಾಡಬೇಕು. ಜ್ಯೋತಿಷ್ಯ ಪ್ರೋತ್ಸಾಹಿಸೋದ್ರಿಂದ ಮೂಢನಂಬಿಕೆಗೆ ದಾರಿಯಾಗುತ್ತೆ. ಯಾವುದೇ ಕೆಲಸವನ್ನಾಗ್ಲಿ ನಾವು ವೈಜ್ಞಾನಿಕವಾಗಿ ಪರಿಶೀಲಿಸಬೇಕು. ಕೂಡಲೇ ರಾಧನ್ ನೇಮಕ ಆದೇಶ ಹಿಂಪಡೀರಿ ಅಂತ ಆಗ್ರಹಿಸಿವೆ. ಇದರ ಬೆನ್ನಲ್ಲೇ ಸಿಎಂ ವಿಜಯ್ ಜ್ಯೋತಿಷಿಯ ನೇಮಕ ಆದೇಶ ಹಿಂಪಡೆದಿದ್ದಾರೆ. ಚುನಾವಣಾ ಫಲಿತಾಂಶ ಬಂದು 9 ದಿನಗಳೇ ಕಳೆದಿದ್ರೂ ಈವರೆಗೂ ಕಾಂಗ್ರೆಸ್ನಲ್ಲಿ ಕೇರಳಂ ಸಿಎಂ ಆಯ್ಕೆ ಕಸರತ್ತು ಮುಗಿದಿಲ್ಲ. ಇದೀಗ ಕೇರಳಂ ನೂತನ ಮುಖ್ಯಮಂತ್ರಿ ಆಯ್ಕೆ ವಿಚಾರದ ಅಂತಿಮ ಹಂತದ ಸಭೆ ದೆಹಲಿಯಲ್ಲಿ ನಡೆದಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತು ಹೈಕಮಾಂಡ್ನ ಕೆಲವು ಪ್ರಮುಖ ನಾಯಕರು ದೆಹಲಿಯಲ್ಲಿ ಫೈನಲ್ ರೌಂಡ್ ಸಭೆ ನಡೆಸಿದ್ದಾರೆ. ಈ ಸಭೆಯಲ್ಲಿ ಕೇರಳ ಸಿಎಂ ಯಾರು ಅನ್ನೋ ಅಂತಿಮ ತೀರ್ಮಾನ ಆಗಲಿದೆ ಎನ್ನಲಾಗಿದೆ. ಸಭೆ ಮುಗಿಯುತ್ತಿದ್ದಂತೆ ಗುರುವಾರ ಕೇರಳಂ ನೂತನ ಸಿಎಂ ಹೆಸರನ್ನ ಘೋಷಣೆಯಾಗಿ ಮಾಡುವ ಸಾಧ್ಯತೆ ಇದೆ.
ಕೇರಳಂ ಸಿಎಂ ರೇಸ್ನಲ್ಲಿ ವೇಣುಗೋಪಾಲ್, ಸತೀಶನ್, ರಮೇಶ್ ಚೆನ್ನಿತ್ತಲ ನಡುವೆ ಫೈಟ್ ಜೋರಾಗಿದ್ದು ಯಾರಿಗೆ ಪಟ್ಟ ಒಲೆಯಲಿದೆ ಎನ್ನುವ ಕುತೂಹಲ ಕೆರಳಿದೆ. ಮತ್ತೊಂದೆಡೆ ಎನ್ಡಿಎ ಮಿತ್ರ ಪಕ್ಷ ಎಐಎನ್ಆರ್ಸಿ ಪಕ್ಷದ ಮುಖ್ಯಸ್ಥ ರಂಗಸ್ವಾಮಿ 5ನೇ ಬಾರಿ ಪುದುಚೇರಿ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿದ್ದಾರೆ. கடவுளின் பெயரால் உறுதி கூறுவதாவது நான் சட்டப்படி ஏற்படுத்தப்பட்ட कोई भी कार्यक्रम हो हम सोने के गहने नहीं खरीदेंगे. ದೇಶಕ್ಕಾಗಿ 1 ವರ್ಷ ಚಿನ್ನ ಖರೀದಿಸಬೇಡಿ ಹೀಗಂತ ಪ್ರಧಾನಿ ಮೋದಿ ಕರೆ ನೀಡಿದ ಬೆನ್ನಲ್ಲೇ ಚಿನ್ನ ಬೆಳ್ಳಿ ಖರೀದಿಸುವವರಿಗೆ ಆಘಾತ ಎದುರಾಗಿದೆ. ಚಿನ್ನ ಬೆಳ್ಳಿ ಆಮದಿನ ಮೇಲಿನ ಸುಂಕವನ್ನ ಕೇಂದ್ರ ಸರ್ಕಾರ %6 ಇದ್ದಿದ್ದನ್ನ %15ಕ್ಕೆ ಏರಿಸಿದೆ. 22 ಕ್ಯಾರೆಟ್ 10 ಗ್ರಾಂ ಚಿನ್ನದ ದರ ನಿನ್ನೆ 1,41,150 ರೂಪಾಯಿ ಇತ್ತು. ಇಂದು ಈ ದರ 1,48,500ಕ್ಕೆ ಏರಿದೆ. ಅಂದ್ರೆ ಒಟ್ಟು 7,350 ರೂಪಾಯಿ ಏರಿಕೆಯಾಗಿದೆ. ಇನ್ನು 24 ಕ್ಯಾರೆಟ್ 10 ಗ್ರಾಂ ಚಿನ್ನದ ದರ ನಿನ್ನೆ 1,53,980 ರೂಪಾಯಿ ಇತ್ತು. ಇಂದು ದರ 1,62,000 ರೂಪಾಯಿ ಆಗಿದೆ. ಅಲ್ಲಿಗೆ 8,020 ರೂಪಾಯಿ ಹೆಚ್ಚಳವಾಗಿದೆ. ಮದುವೆ ಸೀಸನ್ ಇರುವಾಗಲೇ ಪ್ರಧಾನಿ ಮೋದಿ ಬಂಗಾರ ಖರೀದಿ ನಿಲ್ಲಿಸಿ ಅಂತ ಕರೆ ನೀಡಿದ ಬಗ್ಗೆ ಕೆಲ ಜನರು ಆಕ್ರೋಶ ಹೊರಹಾಕಿದ್ದಾರೆ. ನಮ್ಮ ಮಕ್ಕಳ ಮದುವೆ ಇದೆ, ಮಕ್ಕಳಿಗೆ ಬಂಗಾರ ಹಾಕಬೇಕು, ಬಂಗಾರ ಇಲ್ಲದೆ ಮದುವೆ ಹೇಗೆ ಅಂತ ಬೇಸರ ಹೊರಹಾಕಿದ್ದಾರೆ. ನಾವೆಲ್ಲ ಒಂದು ಹೆಣ್ಮಕ್ಳು ಇಟ್ಕೊಂಡಿದೀವಿ, ಇವಾಗ ವರದಕ್ಷಿಣೆ ಅಂತ ಬರ್ತಾರೆ, ಮಿನಿಮಮ್ ಹಾಕ್ಲೇಬೇಕು, ಸುಮ್ಮನೆ ಕಳ್ಸೋಕ್ಕಾಗಲ್ಲ. ಇವಾಗ ನಾವೆಲ್ಲ ತಗೊಳ್ಳೇಬೇಕು, ಅವ್ರು ಹೇಳ್ತಾರೆ, ಹೇಳೋರ್ಗೇನಿದೆ. ಮತ್ತೊಂದೆಡೆ ಚಿನ್ನದ ಬೆಲೆ ಏರಿಕೆ ಬೆನ್ನಲ್ಲೇ ಈ ಹಿಂದೆ ಚಿನ್ನದ ಮೇಲೆ ಹೂಡಿಕೆ ಮಾಡಿದ್ದವರು ಈಗ ಉತ್ತಮ ಬೆಲೆ ಇದೆ ಅಂತ ಮಾರಾಟ ಮಾಡುತ್ತಿದ್ದಾರೆ. ನಾನು ತಗೊಂಡಾಗ 3 ವರ್ಷದ ಮುಂಚೆ 1 ಲಕ್ಷ ಚಿಲ್ಲರೆ ಇತ್ತು, ಇವಾಗ ಒಂದು 4 ಚಿಲ್ಲರೆ ಬರ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಮಿತವಾಗಿ ಬಳಸಿ ಅನ್ನೋ ಪ್ರಧಾನಿ ಮೋದಿ ಕರೆ ಬೆನ್ನಲ್ಲೇ ಸ್ವತಃ ಮೋದಿ ಭದ್ರತಾ ವಾಹನಗಳನ್ನು ಕಡಿತಗೊಳಿಸೋದಕ್ಕೆ ನಿರ್ಧರಿಸಿದ್ದಾರೆ. ಎಸ್ಪಿಜಿ ಭದ್ರತಾ ವಾಹನಗಳನ್ನು ಕಡಿತಗೊಳಿಸೋದಕ್ಕೆ ಪ್ರಧಾನಿ ಕಚೇರಿ ಸೂಚನೆ ಕೊಟ್ಟಿದೆ. ಯಾವುದೇ ಹೊಸ ವಾಹನಗಳನ್ನು ಖರೀದಿ ಮಾಡದಂತೆಯೂ ಸೂಚಿಸಿದೆ. ಇನ್ನು ಪೆಟ್ರೋಲ್ ಡೀಸೆಲ್ ವಾಹನಗಳ ಬದಲು ಎಲೆಕ್ಟ್ರಿಕ್ ವಾಹನ ಬಳಕೆಗೆ ಸಲಹೆ ನೀಡಲಾಗಿದೆ. ಹೀಗೆ ಮೋದಿ ತೈಲ ಮಿತ ಬಳಕೆಗೆ ಕರೆ ನೀಡಿದ ಬೆನ್ನಲ್ಲೇ ಕೇಂದ್ರ ಸಚಿವರು ಈ ಆದೇಶವನ್ನ ಪಾಲಿಸಿದ್ದಾರೆ. ಕೇಂದ್ರ ಸಚಿವರು ಬಿಜೆಪಿ ಸರ್ಕಾರ ಇರುವ ರಾಜ್ಯಗಳಲ್ಲಿ ಕ್ರಮ ತೆಗೆದುಕೊಳ್ಳಲಾಗಿದೆ. ಅಮಿತ್ ಶಾ, ರಾಜನಾಥ್ ಸಿಂಗ್ ಭದ್ರತಾ ಪಡೆ ವಾಹನಗಳು ಕಡಿತ ಆಗಿದೆ. ಕೇಂದ್ರ ಸಚಿವ ರಾಮದಾಸ್ ಅಠಾವಳೆ ಮುಂಬೈ ಮೆಟ್ರೋದಲ್ಲಿ ಓಡಾಡಿದ್ದಾರೆ. ಅಂತಾರಾಷ್ಟ್ರೀಯ ಪ್ರವಾಸವನ್ನ ಮಾಡಬೇಡಿ, ವರ್ಚುವಲ್ ಸಭೆಗಳನ್ನ ಮಾಡಿ, ವರ್ಕ್ ಫ್ರಮ್ ಹೋಮ್ ನೀಡಿ ಅಂತ ಪ್ರಧಾನಿ ಮೋದಿ ಸಲಹೆ ಕೊಟ್ಟಿದ್ದನ್ನ ಕರ್ನಾಟಕ ರಾಜ್ಯ ಟ್ರಾವೆಲ್ಸ್ ಮಾಲೀಕರ ಸಂಘ ಖಂಡಿಸಿದೆ. ಈ ಬಗ್ಗೆ ಮಾತನಾಡಿದ ರಾಜ್ಯ ಟ್ರಾವೆಲ್ಸ್ ಮಾಲೀಕರ ಸಂಘದ ಅಧ್ಯಕ್ಷ ರಾಧಾಕೃಷ್ಣ ಹೊಳ್ಳ, ಅಂತಾರಾಷ್ಟ್ರೀಯ ಪ್ರಯಾಣ ತಪ್ಪಿಸೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ, ಅದನ್ನ ಒಪ್ತೀವಿ. ಆದ್ರೆ ವರ್ಚುವಲ್ ಸಭೆ, ವರ್ಕ್ ಫ್ರಮ್ ಹೋಮ್ ಮಾಡಿದ್ರೆ ಟ್ರಾವೆಲ್ಸ್ ಉದ್ಯಮ ನಶಿಸಿ ಹೋಗುತ್ತೆ. ಮೋದಿ ಅವರ ಕರೆ ಸರಿಯಲ್ಲ, ಖಂಡಿಸ್ತೀವಿ ಎಂದಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಜಾಲ ಬಗೆರಷ್ಟು ಆಳವಾಗ್ತಿದೆ. ಪ್ರಕರಣ ಸಂಬಂಧ ರಾಜಸ್ಥಾನದಲ್ಲಿ ಬಂಧನಕ್ಕೊಳಗಾಗಿರುವ ದಿನೇಶ್ ಬಿವಾಲ್ ಮತ್ತು ಮಂಗಿಲಾಲ್ ಬಿವಾಲ್ ಬಿಜೆಪಿ ಮುಖಂಡರು ಎನ್ನಲಾಗಿದೆ. ರಾಜಸ್ಥಾನ ಪೊಲೀಸ್ ವಿಶೇಷ ದಳ ಬಿವಾಲ್ ಸಹೋದರರನ್ನ ಬಂಧಿಸಿ ಸಿಬಿಐಗೆ ಒಪ್ಪಿಸಿದೆ. ಈ ಸಹೋದರರು ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನ ಅಭ್ಯರ್ಥಿಗಳಿಗೆ ಒದಗಿಸಲು ತಲಾ 30 ಲಕ್ಷ ರೂಪಾಯಿ ಮೊತ್ತದ ಡೀಲ್ ಮಾಡಿಕೊಂಡ್ರು ಅನ್ನೋ ಆರೋಪ ಹೊತ್ತಿದ್ದಾರೆ. ಪ್ರಕರಣ ಸಂಬಂಧ ಈವರೆಗೆ 5ರನ್ನ ಬಂಧಿಸಲಾಗಿದೆ ಅಂತ ಸಿಬಿಐ ಹೇಳಿದೆ. ಮಹಾರಾಷ್ಟ್ರದ ಕೈರ್ನರ್, ರಾಜಸ್ಥಾನದ ಮಂಗಿಲಾಲ್ ಬಿವಾಲ್, ವಿಕಾಸ್ ಬಿವಾಲ್, ದಿನೇಶ್ ಬಿವಾಲ್ ಮತ್ತು ಹರಿಯಾಣದ ಯಶ್ ಯಾದವ್ ಬಂಧಿತ ಆರೋಪಿಗಳು. ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಪ್ರಕರಣದ ಆರೋಪಿ ಶುಭಂ ಕೈರ್ನಾರ್ ಪ್ರಶ್ನೆ ಪತ್ರಿಕೆಗಳನ್ನು ಬರೋಬ್ಬರಿ 10 ಲಕ್ಷ ಹಣ ನೀಡಿ ಖರೀದಿಸಿದ್ದ. ಬಳಿಕ ಅದೇ ಪ್ರಶ್ನೆ ಪತ್ರಿಕೆಯನ್ನ 15 ಲಕ್ಷಕ್ಕೆ ಮಾರಾಟ ಮಾಡಿದ್ದಾನೆ. ಈ ಮೂಲಕ 5 ಲಕ್ಷ ಲಾಭ ಮಾಡಿಕೊಂಡಿದ್ದಾನೆ. ಪುಣೆಯ ಧನಂಜಯ್ ಲೋಖಂಡೆಯಿಂದ ಪ್ರಶ್ನೆ ಪತ್ರಿಕೆ ಖರೀದಿಸಿದ್ದ ಶುಭಂ ಬಳಿಕ ಹರಿಯಾಣ ಮೂಲದ ವ್ಯಕ್ತಿಗೆ ಮಾರಾಟ ಮಾಡಿದ್ದ. ಇನ್ನು ಶುಭಂ ಕೈರ್ನಾರ್ ನೀಟ್ ಹಗರಣದ ಮಧ್ಯವರ್ತಿಯಾಗಿದ್ದ ಎನ್ನಲಾಗಿದೆ. ನೀಟ್ ಹಗರಣ ಬಯಲಾಗ್ತಿದ್ದಂತೆ ದೇವಸ್ಥಾನವೊಂದರಲ್ಲಿ ಶುಭಂನನ್ನ ಸಿಬಿಐ ಅಧಿಕಾರಿಗಳು ಲಾಕ್ ಮಾಡಿದ್ದಾರೆ. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಸಂಬಂಧ ಸಿಬಿಐ ಅಧಿಕಾರಿಗಳು ದೆಹಲಿಯ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಕೇಂದ್ರ ಕಚೇರಿಗೂ ಭೇಟಿ ನೀಡಿದೆ. ಎನ್ಟಿಎ ಮಹಾನಿರ್ದೇಶಕ ಅಭಿಷೇಕ್ ಸಿಂಗ್ ಭೇಟಿಯಾಗಿ ಮಾಹಿತಿ ಸಂಗ್ರಹಿಸಿದೆ. ಇನ್ನು ನೀಟ್ ಪ್ರಶ್ನೆ ಪತ್ರಿಕೆ ಮುದ್ರಣವಾಗುವ ಮಹಾರಾಷ್ಟ್ರದ ನಾಸಿಕ್ನಲ್ಲಿರುವ ಹೈ ಸೆಕ್ಯೂರಿಟಿ ಪ್ರೆಸ್ನಿಂದಲೇ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರೋದು ಪ್ರಾಥಮಿಕ ತನಿಖೆಯ ವೇಳೆ ಗೊತ್ತಾಗಿದೆ. ಪ್ರಶ್ನೆ ಪತ್ರಿಕೆ ಮುದ್ರಣ ಮತ್ತು ಪ್ಯಾಕೇಜಿಂಗ್ ವೇಳೆ ಕೈಬರಹದಿಂದ ಪ್ರಶ್ನೆ ಬರೆದುಕೊಂಡು ಸೋರಿಕೆ ಮಾಡಲಾಗಿದೆ. ಇದರಿಂದ ಗೌಪ್ಯತೆ ಕಾಪಾಡಿಕೊಳ್ಳುವಲ್ಲಿ
ಎನ್ಟಿಎ ಸಂಪೂರ್ಣ ವಿಫಲವಾಗಿರುವುದು ಗೊತ್ತಾಗಿದೆ. ಇನ್ನು ಎನ್ಟಿಎ ರದ್ದುಗೊಳಿಸುವಂತೆ ಕೋರಿ ಅಖಿಲ ಭಾರತ ವೈದ್ಯಕೀಯ ಸಂಘಗಳ ಒಕ್ಕೂಟ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ. ಎನ್ಟಿಎ ರದ್ದುಗೊಳಿಸಿ ಹೊಸ ಸಂಸ್ಥೆ ರಚಿಸುವಂತೆ ಮನವಿ ಮಾಡಿದೆ. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಸಂಬಂಧ ದೇಶದಾದ್ಯಂತ ಆಕ್ರೋಶ ವ್ಯಕ್ತವಾಗಿದೆ. ಎಬಿವಿಪಿ ಕಾರ್ಯಕರ್ತರು ದೆಹಲಿಯ ಎನ್ಟಿಎ ಪ್ರಧಾನ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ನಿರ್ಲಕ್ಷ್ಯ ವಹಿಸಿರುವ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ರಾಜ್ಯದಲ್ಲೂ ಕಾಂಗ್ರೆಸ್ ಹಲವೆಡೆ ಪ್ರತಿಭಟನೆ ನಡೆಸಿದ್ದು, ಬೆಂಗಳೂರಿನ ಸಂಸದ ಸುಧಾಕರ್ ನಿವಾಸದ ಬಳಿ ಯುವ ಕಾಂಗ್ರೆಸ್ ಸಮಿತಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಸುಧಾಕರ್ ಮನೆಗೆ ಮುತ್ತಿಗೆ ಹಾಕಲು ಮುಂದಾದ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡರು. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನಿವಾಸಕ್ಕೆ ಮುತ್ತಿಗೆ ಹಾಕಲು ಮುಂದಾದ ಕಾರ್ಯಕರ್ತರನ್ನ ಪೊಲೀಸರು ತಡೆದರು. ಈ ವೇಳೆ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ತಳ್ಳಾಟ ನೂಕಾಟ ಏರ್ಪಟ್ಟಿತ್ತು. ಇನ್ನು ಶಿವಮೊಗ್ಗದಲ್ಲಿ ಸಂಸದ ಬಿವೈ ರಾಘವೇಂದ್ರ ನಿವಾಸ, ಮೈಸೂರಿನಲ್ಲಿ ಸಂಸದರ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಪೊಲೀಸರು ಕಾರ್ಯಕರ್ತರನ್ನು ವಶಕ್ಕೆ ಪಡೆದು ಕರೆದೊಯ್ದರು. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಲೀಕ್ ಸಂಬಂಧ ಸುದ್ದಿಗೋಷ್ಠಿ ನಡೆಸಿದ ದೆಹಲಿ ಮಾಜಿ ಸಿಎಂ ಅರವಿಂದ ಕೇಜ್ರಿವಾಲ್ ಪರೋಕ್ಷವಾಗಿ ಜನ್ಜಿ ಹೋರಾಟಕ್ಕೆ ಕರೆ ನೀಡಿದ್ದಾರೆ. ನೇಪಾಳ ಮತ್ತು ಬಾಂಗ್ಲಾದೇಶದಲ್ಲಿ ಯುವಕರು ಬೀದಿಗಿಳಿದು ಸರ್ಕಾರವನ್ನೇ ಬದಲಿಸಬಹುದಾದ್ರೆ ನಮ್ಮ ದೇಶದ ಯುವಕರು ಪೇಪರ್ ಲೀಕ್ ಮಾಡುವ ಮಂತ್ರಿಯನ್ನ ಜೈಲಿಗೆ ಕಳಿಸಲಾರರೆ ಅಂತ ಪ್ರಶ್ನಿಸಿದ್ದಾರೆ. अगर नेपाल का और बांग्लादेश का जेनजी सड़कों पे उतर के अपने देश की सरकारों को बदल सकता है तो हमारे देश का जेनजी पेपर लीक करने वाले मंत्रियों को जेल नहीं भेज सकता. ಇನ್ನು ಜನ್ಜಿ ಯುವಕರೆಲ್ಲ ಜಾಗೃತರಾಗಿ ಹೋರಾಟ ಮಾಡಬೇಕಿದೆ ಅಂತ ಸಚಿವ ಸಂತೋಷ್ ಲಾಡ್ ಹೇಳಿಕೆ ನೀಡಿದ್ದಾರೆ. ನಮ್ಮ ಹುಬ್ಬಳ್ಳಿ ಧಾರವಾಡನಲ್ಲಿ ಲಕ್ಷಾಂತರ ಯುವಕರಿದ್ದಾರೆ. ಕಮ್ ಔಟ್, ಇಟ್ಸ್ ಯುವರ್ ಟೈಮ್, ಬಿಕಾಸ್ ಯು ಆರ್ ದ ಪೀಪಲ್ ಆರ್ ಗೋಯಿಂಗ್ ಟು ಬಿಲ್ಡ್ ದ ನೇಷನ್. ಇದೇನು ದೇಶ ಬಿಜೆಪಿದಲ್ಲ, ಕಾಂಗ್ರೆಸ್ ಅಲ್ಲ. ಎವ್ರಿ ಯಂಗ್ಸ್ಟರ್ ಇನ್ ಕರ್ನಾಟಕ, ಪರ್ಹ್ಯಾಪ್ಸ್ ಇನ್ ಇಂಡಿಯಾ, ಇಂಥ ಇಶ್ಯೂಗಳು ಬಂದಾಗ ಕಮ್ ವಾಟ್ ಮೇಟ್ ನಮ್ಮ ಗೌರ್ಮೆಂಟ್ ಇರ್ಬೋದು, ಯಾವುದೇ ಸರ್ಕಾರಗಳು ಇರ್ಬೋದು, ಇದನ್ನು ಬಂದು ಖಂಡಿಸಿ ಪ್ರತಿಭಟನೆ ಮಾಡಿ, ಭಾಳ ಶಾಂತಿದೆ ಅಂತ ಪ್ರತಿಭಟನೆ ಮಾಡಿ. ದಿಲೀಪ್ ರಾಜ್ ಸಾವು ಇಡೀ ಚಿತ್ರರಂಗವನ್ನೇ ಶೋಕಸಾಗರದಲ್ಲಿ ಮುಳುಗಿಸಿದೆ. ತನ್ನ ಕೆಲಸಕ್ಕೆ ಸದಾ ಬೆನ್ನೆಲುಬಾಗಿ ನಿಂತಿದ್ದ ಪತಿಯನ್ನ ಕಳೆದುಕೊಂಡ ಪತ್ನಿ, ತಂದೆಯನ್ನ ಕಳೆದುಕೊಂಡ ಮಕ್ಕಳ ಆಕ್ರಂದನ ಮುಗಿಲು ಮುಟ್ಟಿದೆ. ಬೆಂಗಳೂರಿನ ಉತ್ತರಹಳ್ಳಿ ನಿವಾಸದಲ್ಲಿ ಪಾರ್ಥಿವ ಶರೀರವನ್ನ ಅಂತಿಮ ದರ್ಶನಕ್ಕೆ ಇರಿಸಲಾಗಿತ್ತು. ಬಳಿಕ ರಾಮನಗರದ ಗುನ್ನೂರು ಗ್ರಾಮದಲ್ಲಿರುವ ಫಾರ್ಮ್ ಹೌಸ್ನಲ್ಲಿ ದಿಲೀಪ್ ರಾಜ್ ಅಂತ್ಯಕ್ರಿಯೆ ನಡೆಯಿತು. ಲಿಂಗಾಯತ ಸಂಪ್ರದಾಯದಂತೆ ರಾಜಶೇಖರ ಶಿವಾಚಾರ್ಯ ಸ್ವಾಮೀಜಿ ನೇತೃತ್ವದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಸಿನಿಮಾ ರಂಗ ಮತ್ತು ಕಿರುತೆರೆಯ ತಾರೆಯರು ನಿಧನರಾದ ನಟ ದಿಲೀಪ್ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡ್ಕೊಂಡ್ರು. ಈ ವೇಳೆ ಗಣೇಶ್ ದಿಲೀಪ್ ಜೊತೆ ಕಳೆದ ಆರಂಭದ ದಿನಗಳನ್ನ ನೆನಪು ಮಾಡಿಕೊಂಡು ಭಾವುಕರಾದ್ರು. ದಿಲೀಪ್ ನಮ್ದೊಂದು ಚಿಕ್ಕ ತಂಡ, 2000 ಕಾಲೇಜ್ ಆಗಿದ ತಕ್ಷಣ ಜೊತೆಲಿ ಬಂದವರು. ದಿಲೀಪ್ ಕೂಡ ಥಿಯೇಟ್ರಲ್ಲಿದ್ದ, ನಾನು ಕೂಡ ಒಂದು ಥಿಯೇಟ್ರಲ್ಲಿ ನಾಟಕಗಳನ್ನ ಮಾಡ್ತಿದ್ವಿ. ಸೊ ನಮ್ಮ ಇಡೀ ತಂಡದಲ್ಲಿ ದಿಲೀಪ್ ಅವರಿಗೆ ಫಸ್ಟು ಕ್ಯಾರೆಕ್ಟರ್ ಸಿಕ್ಕಿದ್ದು, ಫಸ್ಟು ಅವರು ಪಾಪ್ಯುಲರ್ ಆಗಿದ್ದು ದಿಲೀಪ್ ಅವರೇ. ಇನ್ನು ದಿಲೀಪ್ ಅತ್ಯಾಪ್ತ ನವೀನ್ ಕೃಷ್ಣ ತಮ್ಮ ಕಷ್ಟದ ದಿನಗಳಲ್ಲಿ ಗೆಳೆಯನ ಸಹಾಯವನ್ನ ನೆನೆದು ದುಃಖಿಸಿದ್ದಾರೆ. ಕಡೆಗೆ ನನಗೆ ಅವಕಾಶಗಳು ಇಲ್ಲ ಅಂತ ಸೋತಾಗ್ಲೂ ಅವನೇ ಕರೆದು ನನಗೆ, ಹಿ ವಾಸ್ ದ ಪ್ರೊಡ್ಯೂಸರ್, ಐ ಆಮ್ ದ ಡೈರೆಕ್ಟರ್. ನನ್ನ ಹೆಂಡತಿ ಹಾಸ್ಪಿಟಲಲ್ಲಿ ಇದ್ದಾಗ ಅವನೇ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದೆ. ಸೊ ಅಷ್ಟು ಕ್ಲೋಸು. ನಿರ್ದೇಶಕ ಟಿ.ಎನ್. ಸೀತಾರಾಮ್ ದಿಲೀಪ್ ಸಾವಿಗೆ ಆಘಾತ ವ್ಯಕ್ತಪಡಿಸಿದ್ದಾರೆ. ದಿಲೀಪ್ ನಗುಮುಖವನ್ನ ನೆನೆದಿದ್ದಾರೆ. ಪ್ರತಿ ನಿಮಿಷ ಹೊಸ ಹೊಸ ಪ್ರಾಜೆಕ್ಟ್ ಬಗ್ಗೆ ಇದು ಮಾಡೋದು, ಅದೆಲ್ಲವನ್ನ ತುಂಬ ನಗುಮುಖದಿಂದಲೇ, ಎಷ್ಟೇ ಕಷ್ಟ ಆಗಲಿ. ಇವತ್ತಿನ ಕಾಲದಲ್ಲಿ ಈ ಪ್ರೊಡಕ್ಷನ್ಗಳು ಅನ್ನೋದು ಭಾಳ ಟೆನ್ಷನ್ ತರುವಂಥ ಇದಾಗಿದೆ. ಅಂತಹದ್ರಲ್ಲಿ 2-3 ಪ್ರೊಡಕ್ಷನ್ಗಳು ಮಾಡ್ತಾ ಇಷ್ಟು ಬೇಗ ಹೊರಟೋಗ್ತಾನೆ ಅಂತ ಅನ್ನಿಸ್ತಲೇ ಇರಲಿಲ್ಲ. ನಿರ್ದೇಶಕ ಎಸ್. ನಾರಾಯಣ್ ದಿಲೀಪ್ ಅಕಾಲಿಕ ಸಾವಿಗೆ ಆಘಾತ ವ್ಯಕ್ತಪಡಿಸಿದ್ದಾರೆ. ಹೇಗೆ ಬರುತ್ತೆ ಸಾವು ಒಬ್ಬ ಮನುಷ್ಯನಿಗೆ? ಆರೋಗ್ಯವಾಗಿರ್ತಕ್ಕಂಥ ವ್ಯಕ್ತಿ, ಯಾವ ದುರಭ್ಯಾಸಗಳಿಲ್ಲ, ತುಂಬ ಚೆನ್ನಾಗಿದ್ರು, ತುಂಬ ಆ್ಯಕ್ಟಿವ್ ಆಗಿದ್ರು. ಇವರು ಸಾವು ಇಷ್ಟು ಸುಲಭವಾಗಿ ಬರುತ್ತಾ ಅಂತ ಗಾಬರಿ ಆಗೋಯ್ತು. ಸೀರಿಯಲ್ಗಳಲ್ಲಿ ಹಲವಾರು ಕಲಾವಿದರ ಜೊತೆ ನಟಿಸಿದ್ದು ಮಾತ್ರವಲ್ಲ, ಸಾಕಷ್ಟು ಕಲಾವಿದರಿಗೆ ನಿರ್ಮಾಣದ ಮೂಲಕ ಬದುಕನ್ನ ದಿಲೀಪ್ ಕಟ್ಟಿಕೊಟ್ಟಿದ್ದಾರೆ. ಸಹ ಕಲಾವಿದೆ ಶೈಲಜಾ ದಿಲೀಪ್ ಸಾವಿಗೆ ಕಣ್ಣೀರಿಟ್ಟಿದ್ದಾರೆ.
ಇಷ್ಟು ಬೇಗ ಹೋಗ್ಬಾರ್ದಾಗಿತ್ತು. ವಯಸ್ಸಾದವರಿಗೆ ನಮ್ಗೆ ಸಾವು ಬರ್ತಾ ಇಲ್ಲ. ಇಂಥ ಚಿಕ್ಕ ಮಕ್ಕಳಿಗೆ ಯಾಕಪ್ಪ ಕರ್ಕೊಂಡು ಹೋದೆ ಪರಮಾತ್ಮ. ಸಿಲ್ಲಿಲಲ್ಲಿ ಧಾರಾವಾಹಿ ಖ್ಯಾತಿಯ ನಟ ರವಿಶಂಕರ್ ದಿಲೀಪ್ ಆರಂಭಿಕ ದಿನಗಳಲ್ಲಿ ಎದುರಿಸಿದ್ದ ಕಷ್ಟದ ದಿನಗಳನ್ನ ನೆನೆದಿದ್ದಾರೆ. ಇಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ ಅಂತ ನನ್ನ ಕನಸು ಮನಸ್ಸಲ್ಲೂ ನೆನೆಸ್ಕೊಂಡಿರಲಿಲ್ಲ. ಯಾಕೆಂತಂದರೆ ಅವ್ನು ತುಂಬ ಕಷ್ಟಪಡ್ತಿದ್ದ ದಿನಗಳೆಲ್ಲ ನನಗೆ ಬಿಟ್ಟು ಲೋ ಮಾಡಿ ಮದುವೆ ಆಗಿ ಅವತ್ತೆಲ್ಲ ಕಷ್ಟಪಟ್ಟು ಎಲ್ಲೋದ್ರೂ ಅವನಿಗೆ ಅದೃಷ್ಟ ಕೈ ಕೊಡ್ತಾ ಇದ್ದೆ. ಕೊನೆಗೆ ಅವನಿಗೆ ಪ್ರೊಡಕ್ಷನ್ಗಿಲ್ಲ, ಟಿ ವಿ ಪ್ರೊಡಕ್ಷನ್ಗೆ. ಅಲ್ಲಿಂದ ಸ್ವಲ್ಪ ಚೆನ್ನಾಗಿ ಶುರುವಾದ. ಮಧ್ಯ ಕಷ್ಟದಲ್ಲಿ ಪಾಪ ಅವನು ಈ ಬ್ರ್ಯಾಂಡೆಡ್ ವಾಚ್ಗಳು, ಸೆಂಟ್ಗಳು ಇದನ್ನೆಲ್ಲ ಮಾರಕ್ಕೆ ಶುರು ಮಾಡಿಬಿಟ್ಟಿದ್ದ. ತನ್ನ ಜೊತೆಗಿನ ದಿಲೀಪ್ ನಂಟನ್ನ ನೆನೆದುಕೊಂಡು ನಟಿ ಅಭಿನಯ ಕಣ್ಣೀರು ಹಾಕಿದ್ದಾರೆ. ಪ್ರೆಸೆಂಟ್ ಬ್ರಹ್ಮಗಂಟು ಅನ್ನೋ ಸೀರಿಯಲಲ್ಲಿ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ ಈಗ. ಅವನ ಜೊತೆ ಅವ್ರ ಪ್ರೊಡಕ್ಷನಲ್ಲಿ. ಇದಕ್ಕೆ ಮುಂಚೆ ಹಿಟ್ಲರ್ ಕಲ್ಯಾಣದಲ್ಲಿ ಅವನೇ ಹೀರೋ, ನಾನು ಅವರತ್ತೆ ಕ್ಯಾರೆಕ್ಟರ್ ಮಾಡಿದ್ದೆ. ಈಗಲೂ ನಾನು ಅವನ ಅಳಿಯ ಅಳಿಯ ಅಂತಲೇ ಕರಿತಾ ಇದ್ದಿದ್ದು. ಸಮಾಜವಾದಿ ಪಕ್ಷದ ಸಂಸ್ಥಾಪಕ ದಿವಂಗತ ಮುಲಾಯಂ ಸಿಂಗ್ ಯಾದವ್ ಪುತ್ರ ಪ್ರತೀಕ್ ಯಾದವ್ 38ನೇ ವಯಸ್ಸಿಗೆ ಇಹಲೋಕ ತ್ಯಜಿಸಿದ್ದಾರೆ. ಬೆಳಿಗ್ಗೆ 6 ಗಂಟೆ ಸುಮಾರಿಗೆ ಅಡುಗೆ ಮನೆಯಲ್ಲಿ ಕುಸಿದು ಬಿದ್ದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದ ಪ್ರತೀಕ್ನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಉತ್ತರ ಪ್ರದೇಶದ ಲಕ್ನೋ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಪ್ರತೀಕ್ ಕೊನೆಯುಸಿರೆಳೆದಿದ್ದಾರೆ. ಪೋಸ್ಟ್ಮಾರ್ಟಂ ವರದಿಯಲ್ಲಿ ಪ್ರತೀಕ್ ಶ್ವಾಸಕೋಶದಲ್ಲಿ ರಕ್ತ ಹೆಪ್ಪುಗಟ್ಟಿ ಸಾವನ್ನಪ್ಪಿರೋ ಮಾಹಿತಿ ಹೊರಬಿದ್ದಿದೆ. ಪ್ರತೀಕ್ ಉತ್ತರ ಪ್ರದೇಶದ ಅತ್ಯಂತ ಶಕ್ತಿಶಾಲಿ ರಾಜಕೀಯ ಕುಟುಂಬದಲ್ಲಿ ಜನಿಸಿದ್ರು ರಾಜಕೀಯವನ್ನ ಆಯ್ಕೆ ಮಾಡಿಕೊಳ್ಳದೆ ಫಿಟ್ನೆಸ್ ತರಬೇತುದಾರನಾಗಿ ಗುರುತಿಸಿಕೊಂಡಿದ್ರು. ಶಾಲಾ ಮಕ್ಕಳ ಸಮವಸ್ತ್ರ ವಿಚಾರವಾಗಿ 2022ರ ಆದೇಶ ಹಿಂಪಡೆದ ಸರ್ಕಾರ ಹೊಸ ಆದೇಶ ಹೊರಡಿಸಿದೆ. ವಿದ್ಯಾರ್ಥಿಗಳಿಗೆ ನಿಗದಿಪಡಿಸಲಾದ ಸಮವಸ್ತ್ರದ ಜೊತೆ ಸೀಮಿತ ಸಾಂಪ್ರದಾಯಿಕ ಮತ್ತು ಪದ್ಧತಿ ಆಧಾರಿತ ಸಂಕೇತ ಧರಿಸಲು ಅನುಮತಿ ನೀಡಲಾಗಿದೆ. ಇದು ಸಮವಸ್ತ್ರಕ್ಕೆ ಪೂರಕವಾಗಿರಬೇಕು. ಜನಿವಾರ, ಪವಿತ್ರದಾರ, ಶಿವದಾರ, ರುದ್ರಾಕ್ಷಿ, ತಲೆವಸ್ತ್ರ ಮತ್ತು ಹಿಜಾಬ್ ಧರಿಸಬಹುದು. ಆದರೆ ಇವು ಶಿಸ್ತು, ಸುರಕ್ಷತೆ, ವಿದ್ಯಾರ್ಥಿ ಗುರುತಿಸುವಿಕೆಗೆ ಅಡ್ಡಿಯಾಗಬಾರದು ಅಂತ ಸರ್ಕಾರ ಹೇಳಿದೆ. ಇನ್ನು ಕೇಸರಿ ಶಾಲು ಧರಿಸೋ ಬಗ್ಗೆ ಸರ್ಕಾರ ಹೊಸ ಆದೇಶದಲ್ಲಿ ಯಾವುದೇ ಸ್ಪಷ್ಟನೆ ನೀಡಿಲ್ಲ. ಸರ್ಕಾರದ ಹೊಸ ಆದೇಶದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಬಿಜೆಪಿ ಪರಿಷತ್ ಸದಸ್ಯ ಸಿಟಿ ರವಿ, ರಾಜ್ಯ ಸರ್ಕಾರದ ಆದೇಶವನ್ನ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಎಂದಿದ್ದಾರೆ. ಅಲ್ಲದೆ ಸರ್ಕಾರ ಮತೀಯ ಚಿಹ್ನೆಯೋ ಸಂಸ್ಕೃತಿಯ ಚಿಹ್ನೆಯೋ ಸರ್ಕಾರ ಸ್ಪಷ್ಟಪಡಿಸಲಿ ಅಂತ ಹೇಳಿದ್ದಾರೆ. ಶಾಲೆಗಳಲ್ಲಿ ಯೂನಿಫಾರ್ಮ್ ಮಾತ್ರ ಇರಬೇಕೋ ಹಿಜಾಬು ಇರಬೇಕಾ? ಹಿಜಾಬ್ ಪಾರ್ಟ್ ಆಫ್ ಯೂನಿಫಾರ್ಮ್ ಆದರೆ ಯಾರೂ ಪ್ರಶ್ನಿಸೋಕೆ ಅವಕಾಶ ಇಲ್ಲ. ಹಿಜಾಬ್ ಪಾರ್ಟ್ ಆಫ್ ಯೂನಿಫಾರ್ಮ್ ಅಲ್ಲದೆ ಇದ್ದರೆ ಅದನ್ನು ಬಳಸೋದು, ಅದನ್ನು ಹೇಗೆ ಸರ್ಕಾರ ಸಮರ್ಥನೆ ಮಾಡುತ್ತೆ? ಭೂ ಗ್ಯಾರಂಟಿ ನಮ್ಮ ಸರ್ಕಾರದ 6ನೇ ಗ್ಯಾರಂಟಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಘೋಷಿಸಿದ್ದಾರೆ. ಬಿ ಖಾತೆಯಿಂದ ಎ ಖಾತೆ ಮಾಡಿಕೊಳ್ಳಲು ಅಭಿಯಾನ ಮಾಡೋದಾಗಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಡಿಸಿಎಂ ಡಿಕೆಶಿ, ಮೇ 16ರ ಬಳಿಕ ಪ್ರತಿ ಶನಿವಾರ ಈ ಅಭಿಯಾನ ನಡೆಯಲಿದೆ. ಪ್ರತಿ ವಿಧಾನಸಭಾ ಕ್ಷೇತ್ರದ 10 ಕಡೆ ಅಭಿಯಾನಕ್ಕೆ ಪ್ಲಾನ್ ಮಾಡಲಾಗಿದ್ದು ಅಧಿಕಾರಿಗಳು ರಜೆ ಇದ್ದರೂ ಕೂಡ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. 6ನೇ ಗ್ಯಾರಂಟಿ ಭೂ ಗ್ಯಾರಂಟಿ. ಪ್ರತಿಯೊಬ್ಬರ ದಾಖಲೆಗಳನ್ನು, ಅವರವರ ಆಸ್ತಿಗಳು, ಅವರವ್ರ ಸಂಪಾದನೆ ಮಾಡಿದಂಥ ಆಸ್ತಿಗಳು ಅವರ ವಂಶ ಪಾರಂಪರ್ಯವಾಗಿ ಯಾರು ಕೂಡ ಅದನ್ನು ದುರುಪಯೋಗ ಮಾಡಿಕೊಳ್ಬಾರ್ದು. ಅವರ ಆಸ್ತಿಗಳು ಅವರ ಹಕ್ಕಾಗಿ ಉಳ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ನನ್ನ ಹಕ್ಕು ಅಭಿಯಾನ ಬೆಂಗಳೂರು ಜನರಿಗೆ ವರದಾನ ಆಗಲಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ನಿಯಮ ಉಲ್ಲಂಘಿಸಿ ಒಂದಷ್ಟು ಮನೆ ಕಟ್ಟಲಾಗಿದೆ. ಆ ಮನೆಗಳನ್ನು ಕೆಡವಲು ಆಗಲ್ಲ. ಹೀಗಾಗಿ ನಿಯಮಗಳನ್ನು ಸಡಿಲಿಕೆ ಮಾಡುತ್ತಿದ್ದೇವೆ ಎಂದಿದ್ದಾರೆ. ಇತ್ತ ಡಿಸಿಎಂ ಮಾತಿಗೆ ಕೆಂಡ ಕಾರಿರುವ ಬಿಜೆಪಿ ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ, ಇದು ಭ್ರಷ್ಟಾಚಾರಕ್ಕೆ ಮತ್ತೊಂದು ದಾರಿ ಎಂದಿದ್ದಾರೆ. 33 ಲಕ್ಷ ಮನೆಗಳಿದೆ, ಪ್ರಾಪರ್ಟಿಗಳಿದೆ, ಆಸ್ತಿಗಳು. ಆದ್ರೆ ನಾನು ಕೇಳ್ತೇನೆ, ಈ ಆಸ್ತಿಗಳು ಒಡೆತನ ಯಾರಿಗೂ ಇರಲಿಲ್ವಾ ಮೊದಲಿಂದ? ಹೊಸದಾಗಿ ಒಡೆತನ ಕೊಡ್ತಾ ಇದ್ದೀರಾ? ನನ್ಗನ್ನಿಸ್ತಿರ್ತಕ್ಕಂಥದ್ದು ಭ್ರಷ್ಟಾಚಾರಕ್ಕೆ ಮತ್ತೊಂದು ದಾರಿಯೇ ಹೊರತು ಬೇರೆ ಏನೂ ಅಲ್ಲ. ರಾಜ್ಯ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರ ಸಮರ ಮುಂದುವರೆದಿದೆ. ಶೇಕಡಾ 12.50% ವೇತನ ಹೆಚ್ಚಳ ಮಾಡಿದ ಸರ್ಕಾರದ ಆದೇಶದ ವಿರುದ್ಧ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಸಿಡಿದೆದ್ದಿದೆ. ಸರ್ಕಾರ ಏಕಪಕ್ಷೀಯವಾಗಿ ವೇತನ ಹೆಚ್ಚಿಸಿದೆ. ನಾವು ಈ ವೇತನ ಪರಿಷ್ಕರಣೆಯನ್ನ ಒಪ್ಪುವುದಿಲ್ಲ. ಮೇ 20ರಿಂದ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುವುದಾಗಿ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯ ಸಂಚಾಲಕ ದೇವರಾಜ್ ಅರಸ್ ಹೇಳಿದ್ದಾರೆ. ಅಧಿಕಾರ ಹಂಚಿಕೆ ಚರ್ಚೆ ಜೋರಾಗ್ತಿರೋ ಮಧ್ಯೆ ಡಿಕೆ ಶಿವಕುಮಾರ್ ಸಿಎಂ ಅಂತ ಬ್ಯಾನರ್ ಅಳವಡಿಸಲಾಗಿದೆ.
ಕ್ವೀನ್ಸ್ ರಸ್ತೆಯಲ್ಲಿರುವ ಕೆಪಿಸಿಸಿ ಕಚೇರಿ ಎದುರೇ ಕೆಪಿಸಿಸಿ ಕಾರ್ಯದರ್ಶಿ ವೀರಭದ್ರ ಬ್ಯಾನರ್ ಹಾಕಿದ್ದಾರೆ. ಕಾಂಗ್ರೆಸ್ ಪಕ್ಷದ ನಿಷ್ಠೆಯ ನಾಯಕ, ಮುಂದಿನ ಮುಖ್ಯಮಂತ್ರಿಗಳು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಹುಟ್ಟುಹಬ್ಬದ ಶುಭಾಶಯ ಎಂದು ಬ್ಯಾನರ್ನಲ್ಲಿ ಬರೆಯಲಾಗಿದೆ. ಮಂತ್ರಾಲಯ ರಾಯರ ಮಠದ ಕಾರ್ಮಿಕರ ಶೆಡ್ನಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿದ್ದು ಜನ ಭಯದಿಂದ ದಿಕ್ಕೆಟ್ಟು ಓಡಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಟೈಲ್ಸ್ ಕೆಲಸಕ್ಕೆ ಅಂತ ಉತ್ತರ ಪ್ರದೇಶದಿಂದ ಬಂದಿದ್ದ 30ಕ್ಕೂ ಹೆಚ್ಚು ಕಾರ್ಮಿಕರು ಇದೇ ಶೆಡ್ನಲ್ಲಿ ವಾಸವಿರ್ತಿದ್ರು. ಸ್ಥಳಕ್ಕೆ ಮಂತ್ರಾಲಯ ಸುಬುಧೇಂದ್ರ ತೀರ್ಥ ಶ್ರೀ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ವರುಣ ಅಟ್ಟಹಾಸವನ್ನೇ ಮೆರೆದಿದ್ದಾನೆ. ಮಳೆ ಗಾಳಿಗೆ ದೇವಸ್ಥಾನದ ಗೋಡೆ ಕುಸಿದು 6 ಜನ ಕೊನೆಯುಸಿರೆಳೆದಿದ್ದಾರೆ. ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ಮೊಡೆವಾಡಿ ಗ್ರಾಮದಲ್ಲಿ ನಡೆದ ಈ ದುರ್ಘಟನೆಯಲ್ಲಿ 20ಕ್ಕೂ ಹೆಚ್ಚು ಅಧಿಕ ಜನರಿಗೆ ಗಂಭೀರ ಗಾಯವಾಗಿದೆ. ಗ್ರಾಮದ ಮರಗುಬಾಯಿ ದೇವಸ್ಥಾನದಲ್ಲಿ ಜಾತ್ರೆ ಸಂದರ್ಭ ದುರಂತ ಸಂಭವಿಸಿದೆ. ಪ್ರಸಕ್ತ ಶೈಕ್ಷಣಿಕ ಸಾಲಿನ ಸಿಬಿಎಸ್ಇ 12ನೇ ತರಗತಿಯ ಫಲಿತಾಂಶ ಹೊರಬಿದ್ದಿದೆ. 85.20% ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ಬಾರಿ 3.19% ಫಲಿತಾಂಶ ಕುಸಿತವಾಗಿದೆ.